ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ನಾವೇನು ಕರಿತೀವಿ, ಸೊ ಕೌನ್ಸಿಲಿಂಗಿಗಿಂತ ಮುಂಚೆ ಕೊಡುವಂತಹ ಒಂದು ಸ್ಲಿಪ್ ಆಗಿರ್ತದೆ. ಸೊ ಆ ಒಂದು ಸ್ಲಿಪ್ಪಲ್ಲಿ ನಿಮಗೆ CET ನಂಬರ್ ಇರ್ತದೆ, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಇರ್ತದೆ, ಮತ್ತು ಸೀಕ್ರೆಟ್ ಕೀ ಇರ್ತದೆ. ಮತ್ತು ನೀವು ಯಾವ್ಯಾವ ಒಂದು ಕೆಟಗರಿಗೆ ಸಂಬಂಧಪಟ್ಟವರಾಗಿದ್ದೀರಿ, ಯಾವ್ಯಾವ ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಿ ಅನ್ನೋದು ಕೂಡ ಇರ್ತದೆ. ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಪಾಯಿಂಟ್ಗಳನ್ನ ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. KE ಅವರ ಕಡೆಯಿಂದ ಈಗ ಫಾರ್ ದ ಮೂಮೆಂಟ್ ಇವತ್ತಿನವರೆಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕ್ಲಾಸ್ ಎದವರಿಗೆ ಅವಕಾಶ ಇನ್ನೂ ಮಾಡಿಲ್ಲ, ಲಿಂಕನ್ನು ಕೊಟ್ಟಿಲ್ಲ. ಕ್ಲಾಸ್ ಎದವರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿಲ್ಲ. ಎರಡನೇದಾಗಿ ಈಗ ನಾನು ತೋರಿಸ್ತಾ ಇರುವಂಥ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದು ಕ್ಲಾಸ್ B, C, D ಈ ವಿದ್ಯಾರ್ಥಿಗಳು ಈಗ KE ಆಫೀಸಿಗೆ ಆಫ್ಲೈನ್ ವೆರಿಫಿಕೇಷನಿಗಂತ ಏನು ಹೋಗ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿಯೇ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಬಿಟ್ಟು ಸೊ ಅವರಿಗೆ ಸಂಬಂಧಪಟ್ಟಂತಹ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾ ಇದ್ದಾರೆ. ಹಾಗಂತೇಳಿ B, C, D ದವರಿಗೆ ವೆರಿಫಿಕೇಷನ್ ಸ್ಲಿಪ್ ಸಿಕ್ಬಿಡ್ತು ಸರ, ಸೊ ನಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಕೊಡ್ತಾರೆ ಅಂಥೇಳಿ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕ್ಲಾಸ್ ಎದವರಿಗೆ ಒಂದು ಲಿಂಕನ್ನು ಕೊಟ್ಟುಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಆನ್ಲೈನಲ್ಲಿ ವೆರಿಫಿಕೇಷನ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಕೊಡಬಹುದು. ಎರಡನೇದಾಗಿ ಯಾರ್ಯಾರು ಆರ್ಕಿಟೆಕ್ಚರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ನಾಟಾ ಎಕ್ಸಾಮಿನೇಷನ್ ರಿಸಲ್ಟನ್ನು ಎಂಟ್ರಿ ಮಾಡಿದಿರಿ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಎಲಿಜಿಬಲ್ ಲೀಸ್ಟನ್ನು ಬಿಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ನಿಮ್ಮ ಹೆಸರು ಇದರಲ್ಲಿ ಇದೆ ಅಂತಂದರೆ ಸೊ ಯು ಆರ್ ಎಲಿಜಿಬಲ್. ಗೊತ್ತಿರಲಿ, ಇದು ರ್ಯಾಂಕ್ ಲೀಸ್ಟ್ ಅಲ್ಲ, ಇದು ಎಲಿಜಿಬಲ್ ಲೀಸ್ಟ್ ಫಾರ್ ದ ಆರ್ಕಿಟೆಕ್ಚರ್ ಅಷ್ಟೇ. ಇದು ರ್ಯಾಂಕ್ ಲೀಸ್ಟ್ ಅಲ್ಲ ಅನ್ನೋದು ಗೊತ್ತಿರಲಿ. ಇನ್ನು ವಿದ್ಯಾರ್ಥಿಗಳು ಯಾರ್ಯಾರು KE ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ, ನೀಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂಥವರಿಗೆ KE ಅಪ್ಲಿಕೇಶನ್ ಫಾರ್ಮ್ ಅಥವಾ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ನಾವೇನು ಕರಿತೀವಿ ಅದಕ್ಕೆ ಲಿಂಕನ್ನು ಕೊಟ್ಟಿಲ್ಲ. ಇನ್ನೂ ಕೂಡ ಅದು ಕೂಡ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಹೇಳ್ತೀನಿ, ವರಿ ಮಾಡ್ಕೋಬೇಡಿ. ಸೊ ಈಗ ವೆರಿಫಿಕೇಷನ್ ಸ್ಲಿಪ್ಪಿಗೆ ನಾವು ಬಂದ್ವಿ ಅಂತ ಅಂದರೆ ಈ ರೀತಿಯಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಇರ್ತದ ಅನ್ನೋದು ಗೊತ್ತಿರಲಿ. ಸೊ ಈ ರೀತಿಯಾಗಿ 2024 ವೆರಿಫಿಕೇಷನ್ ಸ್ಲಿಪ್ ಅಂತ ಇರ್ತದೆ. ಇದು ನಾನು ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಸ್ಟ್ರೀಮಿಗೆ ತೋರಿಸ್ತಾ ಇದ್ದೀನಿ. ಯಾರ್ಯಾರು ಮೆಡಿಕಲ್ಲಿಗೆ ಇದ್ದೀರಿ, ಸೊ ಆಲ್ರೆಡಿ ನೀವು ವೆರಿಫಿಕೇಷನ್ಗೆ ಹೋಗಿ ಬಂದಿದ್ರೂ ಕೂಡ B, C, Dಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು, ಸೊ ನಿಮಗೆ ನೀಟಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಡ್ತಾರೆ. ಒಂದು ಸಾರಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಅದಕ್ಕೆ ವೇಟ್ ಮಾಡಿ. ಹಾಗಾದರೆ ಅದರಲ್ಲಿ ಇರುವಂಥ ಸೀಕ್ರೆಟ್ ಕೀ ಮತ್ತು ಇದರಲ್ಲಿ ಇರುವಂಥ CETಯಲ್ಲಿ ಇರುವಂಥ ಸೀಕ್ರೆಟ್ ಕೀ ಬೇರೆ ಇರ್ತದ ಅಂತ ಕೇಳಿದರೆ ನನ್ನ ಆನ್ಸರ್ ಇಲ್ಲ. ವಿದ್ಯಾರ್ಥಿಗಳೇ ಗೊತ್ತಿರಲಿ, ಸೊ ಸೀಕ್ರೆಟ್ ಕೀ ಆಗಲಿ ಅಪ್ಲಿಕೇಶನ್ ನಂಬರ್ ಆಗಲಿ ಇದು ಯಾವುದೂ ಕೂಡ ಚೇಂಜ್ ಆಗೋದಿಲ್ಲ, ಸೇಮ್ ಇರ್ತದೆ. ಆದರೂ ಯಾಕೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ KE ಅವರು ಡೌನ್ಲೋಡ್ ಮಾಡ್ಕೊಳ್ಳಿ ಕಂಪಲ್ಸರಿ ಅಂತ ಹೇಳ್ತಾರೆ, ಅದಕ್ಕಾಗಿ ನಾವು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲಿ. KE ಅವರು ಏನು ಹೇಳ್ತಾರೆ ಅದಕ್ಕಾಗಿ ನಾವು ಮಾಡ್ಕೋಬೇಕು ಅಷ್ಟೇ. KE ಅವರೇನಾದರೂ ಇವತ್ತು ಸೂರ್ಯ ರಾತ್ರಿ ಹುಟ್ಟುತ್ತಾನೆ ಚಂದ್ರ ಬೆಳಗ್ಗೆ ಹುಟ್ಟುತ್ತಾನೆ ಅಂತ ಹೇಳಿದರೆ ಎಸ್ ಮೈ ಡಿಯರ್ KE ನೀವು ಹೇಳೋದು ಕರೆಕ್ಟ್ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಅಂದರೆ ಅವ್ರು ಏನು ಹೇಳ್ತಾರೆ ಆ ಟೈಪ್ ನಾವು ಫಾಲೋ ಮಾಡ್ಕೋತಾ ಹೋಗಬೇಕು ಹೊರತು ನಾವು ಅದ್ರ ಜೊತೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹೋಗೋ ಹಾಗಿಲ್ಲ. ಇನ್ನು 2 ತಿಂಗಳ ಕೌನ್ಸಿಲಿಂಗ್ ಪ್ರೊಸೀಜರ್ ಮುಗಿಯೋವರೆಗೂ ಈ ಮಾತನ್ನು ನೀವು ನೆನ್ಪಿಟ್ಕೊಳ್ಳಿ ಅಷ್ಟೇ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಎಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ಈಗ UGC CET ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಸಿಕ್ಕಿದ್ರೂ ಕೂಡ ಯಾರು ಕ್ಲಾಸ್ B, C, D ದವರಿಗೆ ನೀವು ಮೆಡಿಕಲ್ ಸಂಬಂಧಪಟ್ಟಾಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಮತ್ತೊಂದು ಸಾರಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದಕ್ಕೆ ಲಿಂಕನ್ನು ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಅದಕ್ಕೆ ವೇಟ್ ಮಾಡಿ. ಯಾವ್ಯಾವ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ ಅವರಿಗೂ ಕೂಡ CETಗೆ ಸಪ್ರೇಟು ಮತ್ತು ನೀಟಿಗೆ ಸಪ್ರೇಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓನ್ಲಿ ಸ್ಲಿಪ್ ಬೇರೆ ಬೇರೆ ಇರ್ತದೆ ಹೊರತು ಇಲ್ಲಿ ಕೆಳಗಡೆ ತೋರಿಸ್ತಾ ಇರುವಂತಹ ಆಪ್ಷನ್ ಎಂಟ್ರಿ CET ನಂಬರ್ ಇರ್ಬೋದು, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಇರ್ಬೋದು, ಸೀಕ್ರೆಟ್ ಕೀ ಇರ್ಬೋದು, ಇವು ಯಾವುದೂ ಕೂಡ ಚೇಂಜ್ ಆಗೋದಿಲ್ಲ, ಸೇಮ್ ಇರ್ತದೆ. ಯಾಕಂದರೆ ಇದು ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಹಾಗಾದರೆ ವೆರಿಫಿಕೇಷನ್ ಸ್ಲಿಪ್ ಹೇಗಿರ್ತದೆ ನೋಡಿ, ಇಲ್ಲಿ ಮೇಲ್ಗಡೆ ನಿಮಗೆ ಅಪ್ಲಿಕೇಶನ್ ನಂಬರ್ ನಮ್ಗೆ ಗೊತ್ತೇ ಇದೆ, CETದು ಎಕ್ಸಾಮ್ CET ನಂಬರ್, ನೇಮ್ ಇರ್ತದೆ, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಇವೆಲ್ಲದಕ್ಕೂ ಸಂಬಂಧಪಟ್ಟಾಗೆ ರ್ಯಾಂಕನ್ನು ಮೆನ್ಷನ್ ಮಾಡಿರ್ತಾರೆ. ನೀಟ್ ವಿದ್ಯಾರ್ಥಿಗಳ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀಟ್ ರ್ಯಾಂಕನ್ನು ಮೆನ್ಷನ್ ಮಾಡಿರ್ತಾರೆ. ಅದಾದಮೇಲೆ ಕೆಳಗಡೆ ಡಾಕ್ಯುಮೆಂಟ್ಸ್ ಲೀಸ್ಟ್ ಈಸ್ ವೆರಿಫೈಡ್ ಅಂತೇಳಿ ನಿಮಗೆ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸನ್ನು ಕೊಡ್ತಾರೆ. ಈ ಡಾಕ್ಯುಮೆಂಟ್ಸ್ ನಿಮಗೆ ಯಾವ್ಯಾವುದನ್ನು ಎಲ್ಲಿ ತೋರಿಸಿರ್ತೀರಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಜೊತೆ
2 ಅಥವಾ 3 ಜೆರಾಕ್ಸ್ ಕಾಪಿ ವಿತ್ ಅಟೆಸ್ಟೇಷನ್ ನೀವು ಇಟ್ಕೊಂಡಿರಬೇಕು. ಅಟೆಸ್ಟೇಷನ್ ಕಂಪಲ್ಸರಿ ಇಲ್ಲ, ಕೆಲವೊಂದು ಸಾರಿ ಸೆಲ್ಫ್ ಅಟೆಸ್ಟೇಷನ್ ಓಕೆ ಅಂತ ಹೇಳ್ತಾರೆ, ಬಟ್ ಫಾರ್ ದ ಟೈಮ್ ಬೀಯಿಂಗ್ ನೀವು ಇಟ್ಕೊಂಡ್ರು ಕೂಡ ಓಕೆ, ಇಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟಿನ 3 ಕಾಪಿಯನ್ನು ಇಟ್ಕೊಂಡಿರಿ. ಅದ್ರ ಜೊತೆಗೆ ಒಂದು 8 ರಿಂದ 10 ಪಾಸ್ಪೋರ್ಟ್ ಸೈಜ್ ಫೋಟೋ. ನೋಡಿ, ಫಾರ್ ಎಕ್ಸಾಂಪಲ್ ಈ ವಿದ್ಯಾರ್ಥಿಗೆ ಇನ್ಕಮ್ ಸರ್ಟಿಫಿಕೇಟ್ ಎಸ್ ಅಂತ ಬಂದಿದೆ, ವಾಯ್ ಅಂದರೆ ಎಸ್. KA UG 2024 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ವಾಯ್ ಅಂತ ಇದೆ. ಫೋಟೋ ಐಡೆಂಟಿಟಿ ಪ್ರೂಫ್ ವಾಯ್ ಅಂದರೆ ಎಸ್ ಅಂತೇಳಿ. CE 2024 ಅಡ್ಮಿಷನ್ ಟಿಕೆಟ್ ಎಸ್ ಅಂತಿದೆ. ಸೊ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಇಕ್ವಿವೆಲೆಂಟ್ ಸರ್ಟಿಫಿಕೇಟ್ ಎಸ್ ಅಂತ ಇದೆ. ಸೆಕೆಂಡ್ PUC ಎಸ್ ಅಂತ ಇದೆ. ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲೂ ಬಂದಿಲ್ಲ, ಬಟ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಸೊ ಸ್ಟಡಿ ಸರ್ಟಿಫಿಕೇಟ್ ಎಸ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಎಸ್ ಅಂತ ಇದೆ, ರೈಟ್. ಸೊ ಇವೆಲ್ಲವೂ ಕೂಡ ಇದೆ. ಇದು ಯಾಕೆ ಸ್ಟ್ಯಾಂಡರ್ಡ್ಸ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ 11th and 12th ಇದೆ ಅಂದರೆ, ಯಾಕಂದರೆ ಇದು ಕ್ಲಾಸ್ ಬಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ. ಅದಕ್ಕೆ 11th and 12th ಮಾತ್ರ ಕರ್ನಾಟಕದಲ್ಲಿ ಕಲ್ತಿರೋದಕ್ಕೆ ಆ ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಕೇಳಿದ್ದಾರೆ ಹೊರತು, ನೀವೇನಾದರೂ ಆಲ್ 7 years ಕ್ಲಾಸ್ ಎಗೆ ಸಂಬಂಧಪಟ್ಟವರಾಗಿದ್ದರೆ ಸೊ ನಿಮಗೆ ಇಲ್ಲಿ PUCದ ಅವಶ್ಯಕತೆ ಇರೋದಿಲ್ಲ. 7 years ಮಿನಿಮಮ್ 7 years ಸ್ಟಡಿ ಸರ್ಟಿಫಿಕೇಟ್ ಇದ್ರೂ ಕೂಡ ನಡೀತದೆ. ಆಸ್ ಹಿಯರ್ ಇಟ್ ಈಸ್ ಮೆನ್ಷನ್ಡ್ ಇನ್ ದ 7th ಪಾಯಿಂಟ್. ಇದರಲ್ಲಿ ಕ್ಲಾಸ್ ಬಿ ಇರೋದಕ್ಕೆ ವಿದ್ಯಾರ್ಥಿಗಳ ಪಾಲಕರದ್ದು ಕೂಡ ಇಲ್ಲಿ ತೋರಿಸಬೇಕಾಗ್ತದೆ, ಅದನ್ನು ಇಲ್ಲಿ ತೋರಿಸಿದ್ದಾರೆ ಅಷ್ಟೇ. ಅದಾದಮೇಲೆ ಕೆಳಗಡೆ ಬಂದಾಗ ಎಲಿಜಿಬಲ್ ಫಾರ್ ಯಾವ ಕ್ಲಾಸ್ ಅಂತ ಬರ್ತದೆ, ಕ್ಯಾಟಗರಿ ಬಂದಿರ್ತದೆ. ರೂರಲ್ ಕೋಟಾ, ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ, ಜಮ್ಮು ಕಾಶ್ಮೀರ್ ಮೈಗ್ರೆಂಟ್, ಇವೆಲ್ಲದಕ್ಕೂ ಎಸ್ ಆರ್ ನೋ ಅಂತ ಬಂದಿರ್ತದೆ. ನಿಮ್ಮದಿದ್ದರೆ ಎಸ್, ಇಲ್ಲ ಅಂದರೆ ನೋ. ಸೂಪರ್ ನ್ಯೂಮರಿ ಕೋಟಾ ಎಲಿಜಿಬಲ್ ಅಂತ ಬಂದಿರ್ತದೆ. ಯಾರ್ಯಾರಿಗೆ ಇನ್ಕಮ್ ಲೆಸ್ ದ್ಯಾನ್ 8 lakh ಇದೆ ಅವರೆಲ್ಲರಿಗೂ ಕೂಡ ಎಸ್ ಅಂತ ಬಂದುಬಿಡ್ತದೆ. ಸೊ ನೀಟ್ ವಿದ್ಯಾರ್ಥಿಗಳಿಗೆ ಈ ಸೂಪರ್ ನ್ಯೂಮರಿ ಕೋಟಾ ಅನ್ನೋದು ಅಲ್ಲಿ ಬರೋದಿಲ್ಲ ಅಷ್ಟೇ. ಆಫ್ಲೈನ್ ವೆರಿಫಿಕೇಷನ್ ಯಾವಾಗ ಅಂತ ಬಂದಿರ್ತದೆ, ಇಲ್ಲ ಆನ್ಲೈನ್ ಆದರೂ ಆನ್ಲೈನ್ ಅಂತ ಬರ್ತದೆ. ಸ್ಪೆಷಲ್ ಕ್ಯಾಟಗರಿ ನಿಮ್ದೇನಾದರೂ ಆಗಿದ್ರೆ, ಸ್ಪೋರ್ಟ್ಸ್ ಆಗಿರ್ಬೋದು, NCC, ಎಕ್ಸ್ ಡಿಫೆನ್ಸ್ ಆಗಿರ್ಬೋದು, CAPF, ಇವೆಲ್ಲ ಇಲ್ಲಿ ಬಂದುಬಿಡ್ತದೆ. ಸ್ಪೆಷಲ್ ಕ್ಯಾಟಗರಿ ಯು ಆರ್ ಎಲಿಜಿಬಲ್ ಅಂತ. ದೆನ್ ಕೆಳಗಡೆ ಆಪ್ಷನ್ ಎಂಟ್ರಿ CET ನಂಬರ್ ಇರ್ತದೆ, ಅಪ್ಲಿಕೇಶನ್ ನಂಬರ್ ಇರ್ತದೆ, ಸೀಕ್ರೆಟ್ ಕೀ ಇರ್ತದೆ. ಸೊ ಗೊತ್ತಿರಲಿ ನಿಮಗೆ ಈ ಸಾರಿ CET ನಂಬರ್ ಅಂತಂದರೆ ಇದು ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಎಕ್ಸಾಮ್ CET ನಂಬರ್ ಬೇರೆ. ಈಗೇನು ಮಾಡ್ತಾರೆ ಅವರು ಅಂತ ಅಂದರೆ, ನಿಮಗೆ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಾಗ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಬೇರೆ ಕೊಡ್ತಾರೆ. ಅದರಲ್ಲಿ ಫಸ್ಟ್ 2 ಲೆಟರ್ ಇಂಗ್ಲೀಷ್ ಲೆಟರ್ ಇರ್ತದೆ. ಫಾರ್ ಎಕ್ಸಾಂಪಲ್ AB 120, ಮುಂದಿನ 3 ನಂಬರ್ಸ್ ಇರ್ತದೆ. AB 120, XY 356, ಈ ರೀತಿಯಾಗಿ ನಂಬರ್ಗಳು ಇರ್ತದೆ. ಆಪ್ಷನ್ ಎಂಟ್ರಿ CET ನಂಬರ್. ದೆನ್ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಇರ್ತದೆ. ನೀವು ಅಪ್ಲಿಕೇಶನ್ ನಂಬರ್ ಇದನ್ನೇ ಹಾಕಿಬಿಟ್ಟು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಸೀಕ್ರೆಟ್ ಕೀಯನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಸೀಕ್ರೆಟ್ ಕೀ ಅಂದರೆ ಒಂದು ಅಲ್ಫಾ ನ್ಯೂಮರಿಕಲ್ ನಂಬರ್ ಇರ್ತದೆ, ಅದು ನೀವು ಗೊತ್ತಿರಬೇಕು. ಸೊ ಅದಾದಮೇಲೆ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್, ಆಪರೇಟರ್, ಅವೆಲ್ಲ ಇರ್ತದೆ. ಕೆಳಗಡೆ ಮಾರ್ಕ್ಸನ್ನು ಮೆನ್ಷನ್ ಮಾಡಿರ್ತಾರೆ, ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅಂದರೆ ಗೊತ್ತಿರಲಿ, ಸೀಕ್ರೆಟ್ ಕೀ ಆಗಿರ್ಬೋದು, ಆಪ್ಷನ್ ಎಂಟ್ರಿ CET ನಂಬರ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಈ ಡೀಟೇಲ್ಸನ್ನು ಯಾರ ಜೊತೆಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಯಾರ್ಯಾರು ನನ್ನ ಜೊತೆ ಪರ್ಸ್ನಲ್ ಕೌನ್ಸಿಲಿಂಗಿಗೆ ಸಾರಥಿ ಪ್ಲಸ್ ಬ್ಯಾಚಲ್ಲಿ ಜಾಯ್ನ್ ಆಗಿದ್ದಾರೆ ಅವರು ನನಗೆ ಶೇರ್ ಮಾಡಲೇಬೇಕು, ಇಲ್ಲಾಂದರೆ ನಾನು ಇಲ್ಲಿ ನಿಮ್ಮ ಪ್ರೊಸೀಜರ್ನ ಮಾಡೋದಕ್ಕಾಗೋದಿಲ್ಲ. ಬಟ್ ಅವು ಬಿಟ್ಟರೆ ಈವನ್ ಸಾರಥಿ ಬ್ಯಾಚ್ ಅವರಿಗೂ ಕೂಡ ನಾನು ನನ್ನ ಒಂದು ಆನ್ಲೈನ್ ಗೈಡೆನ್ಸಲ್ಲಿ ಸೇರಿಕೊಂಡವರಿಗೆ ನಾನು ಇದನ್ನು ನನಗೆ ಕೊಡಬೇಡಿ ಅಂತಲೇ ಹೇಳಿಬಿಡ್ತೀನಿ. ಐ ವಿಲ್ ನಾಟ್ ಟೇಕ್ ದಿಸ್. ಬಟ್ ಸಾರಥಿ ಪ್ಲಸ್ ಬ್ಯಾಚಲ್ಲಿ ನನ್ನ ಜೊತೆ ಯಾರು ಕಂಪ್ಲೀಟ್ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ನಾನು ನಿಮಗೆ ಕೊಡಿ ಅಂತ ಹೇಳ್ತೀನಿ ಹೊರತು, ಸೊ ಇಲ್ಲ ಅಂತಂದರೆ ಸೊ ನಾನು ಆ ಸಾರಥಿ ಬ್ಯಾಚಲ್ಲಿದ್ದರೂ ತೊಗೊಳ್ಳೋದಿಲ್ಲ. ಅದೇ ರೀತಿ ಯಾರಿಗೂ ಇದನ್ನು ಕೊಡೋದಕ್ಕೆ ಹೋಗಬೇಡಿ, ಯಾಕಂದರೆ ಈ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿಬಿಟ್ಟು ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡೋದಿರ್ತದೆ ಅನ್ನೋದು ಗೊತ್ತಿರಲಿ. ಇದ್ರ ಜೊತೆ ನೀವು KCETಗೆ ಏನು ಅಪ್ಲಿಕೇಶನ್ ಫಾರ್ಮನ್ನು ಹಾಕಿರ್ತೀರಿ, ಜೊತೆಗೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀರಿ, ಆ ಪಾಸ್ವರ್ಡ್ ಕೂಡ ನಿಮಗೆ ಗೊತ್ತಿರಬೇಕು ಅನ್ನೋದು ಗೊತ್ತಿರಲಿ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಕಾಣಿಸ್ತಾ ಇರ್ತದೆ, ಸೊ ಗೊತ್ತಿರಲಿ. ಅದೇ ರೀತಿ ನಿಮಗೇನಾದರೂ RH ಮೆಡ್ಟೆಕ್ ಮೆಂಟರ್ ಅಂದರೆ ನನ್ನ ಕಡೆಯಿಂದ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ, ಅದು ಸಾರಥಿ ಬ್ಯಾಚ್ ಆಗಿರ್ಬೋದು ಅಥವಾ ಸಾರಥಿ ಪ್ಲಸ್ ಬ್ಯಾಚ್ ಆಗಿರ್ಬೋದು. ಸೊ 8277448606ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಡೋಂಟ್ ಕಾಲ್ ಟು ದಿಸ್ ನಂಬರ್, ನಾ ಕಾಲನ್ನು ಎತ್ತೋದಿಲ್ಲ. ಸೊ ವಾಟ್ಸಪ್ ಮೆಸೇಜ್ ಮಾಡಿ, ನಿಮ್ಮ ಮಾರ್ಕ್ಸ್, ನಿಮ್ಮ ಕ್ಯಾಟಗರಿಯನ್ನು ಮೆಸೇಜ್ ಮಾಡಿ. ಸೊ ಅದಾದ ಮೇಲೆ ನಾನು ನಿಮಗೆ ಆಪ್ಷನ್ಸ್ಗಳನ್ನ ಕೊಡ್ತೀನಿ. ಸೊ ಆನ್ಲೈನ್ ಆರ್ ಆಫ್ಲೈನ್ ಅಂತಂದರೆ ಸಾರಥಿ ಪ್ಲಸ್ ಬ್ಯಾಚ್ ಕಂಪ್ಲೀಟ್ ಪ್ರೊಸೀಜರ್ ನಮ್ಮ ಕಡೆ ಅಂತ ಮಾಡುವಂಥದ್ದು. ಸೊ ಇದರ ಒಂದು ಅಮೌಂಟನ್ನು ಕೂಡ ತಿಳಿಸ್ತೀನಿ, ನಿಮಗೆ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಸೊ ಈ ಒಂದು ಅಡ್ಮಿಷನ್ ಏನಿದೆ June 30 ತನಕ ಮಾತ್ರ ಇರ್ತದೆ. June 30ಗೆ ಇದು ಕ್ಲೋಸ್ ಆಗ್ತದೆ ಅನ್ನೋದು ಗೊತ್ತಿರಲಿ. June 30 ಆದಮೇಲೆ ಯಾವುದೇ ಅಡ್ಮಿಷನ್ನ ನಾನು ತೆಗೆದುಕೊಳ್ಳೋದಿಲ್ಲ. ಸೊ ಅದಕ್ಕೆ ನಿಮಗೇನಾದರೂ ಅಷ್ಟರೊಳಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಆಗಿ. ಸೊ
8277448606ಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮಾರ್ಕ್ಸ್ ಮತ್ತು ಕ್ಯಾಟಗರಿಯನ್ನು ಮಾಡಿದರೆ ಸೊ ದಟ್ ಐ ಕ್ಯಾನ್ ಟೆಲ್ ಯು ವೆದರ್ ಯು ಕ್ಯಾನ್ ಜಾಯ್ನ್ ಆರ್ ನಾಟ್. ನಿಮಗೆ ಗೊತ್ತೇ ಇದೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಈಗ ಕೆಲವೊಬ್ಬರು ಭಾಳ ಸ್ಮಾರ್ಟಿ ಇದ್ದವರು ನಿಮಗೆ ಗೊತ್ತಿದೆ. ಸೊ ಯಾವಾಗಲೂ ದಿವಸ ನೀವು ಒಂದೊಂದು ವಿಡಿಯೋವನ್ನು ಓನ್ಲಿ ಈ ಒಂದು ಪರ್ಸ್ನಲ್ ಗೈಡೆನ್ಸನ್ನು ಪ್ರಮೋಟ್ ಮಾಡೋದಕ್ಕೆ ಮಾಡ್ತಾ ಇರ್ತಾರೆ. ಬಟ್ ನನ್ನದು ನಿಮಗೆ ಎಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಕಾಣೋದಿಲ್ಲ. ನಾನೇ ನನ್ನ ಒಂದು ಚಾನಲಲ್ಲಿ ಒಂದು 2-3 ಸಲ ಮಾಡಿದ್ದೇನೋ ಹೊರತು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ತಲೆಯನ್ನು ತಿನ್ನುವಂಥ ಕೆಲಸವನ್ನು ಮಾಡೋದಿಲ್ಲ. ಅದು ನಿಮಗೂ ಗೊತ್ತಿದೆ. ಯಾಕಂತಂದರೆ ನನಗೆ ಓನ್ಲಿ ಜೆನ್ಯೂನ್ ಸ್ಟೂಡೆಂಟ್ಸ್ಗಳು ಬೇಕು. ಸುಮ್ಮನೆ ನೀವು ದುಡ್ಡು ಕೊಡ್ತೀರಿ ಅಂತ ನಾನು ತೊಗೊಳ್ಳೋದಿಲ್ಲ. ಸೊ ನನಗೆ ನಿಮ್ಮ ಮಾರ್ಕ್ಸು ಸಮಾಧಾನ ಇದ್ದರೆ ನಾನು ತೊಗೊಂಡಿರ್ತೀನಿ. ನನ್ನ ಎಲ್ಲ ವಿಡಿಯೋಗಳಲ್ಲಿ ಲಾಸ್ಟ್ 10 ವಿಡಿಯೋ ತೆಗೆದು ನೋಡಿ ನೀವು, ಅದು ಎಲ್ಲೂ ಕೂಡ ನಾನು ಈ ರೀತಿ ನಂಬರ್ ಕೊಟ್ಬಿಟ್ಟು ನಾನು ಪ್ರಮೋಟ್ ಮಾಡಿಲ್ಲ. ಸೊ ಅಪರೂಪಕ್ಕೆ ಈ ರೀತಿ ಹೇಳ್ತಾ ಇರ್ತೀನಿ. ನಿಮಗೆ ಬೇಕು ಅಂದರೆ ಜೆನ್ಯೂನ್ ಆಗಿದ್ದರೆ ಸೊ ಐ ವಿಲ್ ಟೇಕ್ ದ ಅಡ್ಮಿಷನ್. ಸೊ ಕಂಪ್ಲೀಟ್ ಪ್ರೊಸೀಜರ್ನ ಮಾಡಿಕೊಡೋದಾಗಲಿ ಅಥವಾ ಕಂಪ್ಲೀಟ್ ಗೈಡೆನ್ಸ್ ಕೊಡೋದಾಗಲಿ ಮಾಡೋಣಂತೆ. ಸೊ ನಿಮಗೆ ಜಾಸ್ತಿ ಇನ್ಫಾರ್ಮೇಷನಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಸೊ ದಿಸ್ ಈಸ್ ಯುವರ್ ವೆರಿಫಿಕೇಷನ್ ಸ್ಲಿಪ್. ಈ ರೀತಿ ಇರ್ತದೆ ವಿದ್ಯಾರ್ಥಿಗಳೇ, ದಯವಿಟ್ಟು ನೋಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.